ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಒಂದು ನಿನ್ನೆಯಿಂದ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ. ಆಚೆ ಊಟ ಮಾಡಿ ಸ್ವಲ್ಪ ಫುಡ್ ಇನ್ಸ್ಪೆಕ್ಷನ್ ಆಗಿ ಆರೋಗ್ಯ ಚೆನ್ನಾಗಿಲ್ಲ. ಆದ್ರೂ ಈ ಒಂದು ಸುದ್ದಿ ತುಂಬ ಅತಿ ಮುಖ್ಯವಾದ ಸುದ್ದಿ, ನಮ್ಮ ಜನರಿಗೆ ಅವಶ್ಯಕತೆಯಾದ ಸುದ್ದಿ ಮಾಡಬೇಕಂತ ಹೇಳಿ ಅದೇ ಆಯಾಸದಲ್ಲಿ ಸುದ್ದಿ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ದಯಮಾಡಿ ಪೂರ್ತಿ ಕೇಳಿ ಜಾಗೃತವಾಗಿರಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ಯಾರೇ ಒಬ್ಬ ನಟರಾಗ್ಬೋದು, ನಟಿಯರಾಗ್ಬೋದು, ಒಬ್ಬ ಸೆಲೆಬ್ರಿಟಿ ಆಗ್ಬೋದು, ಅವನು ಅಭಿವೃದ್ಧಿ ಆಗ್ತಾನಂದರೆ ಕೇವಲ ಜನರ ಆಶೀರ್ವಾದದಿಂದ, ಜನ ಅವನ ಚಿತ್ರಗಳೆಲ್ಲ ನೋಡೋದ್ರಿಂದ, ಜನ ಅವನಿಗೆ ಫಾಲೋವರ್ಸ್ ಹಾಕೋದ್ರಿಂದ. ಆದರೆ ಇವತ್ತಿನ ದಿನಗಳಲ್ಲಿ ಆ ಸೆಲೆಬ್ರಿಟೀಸ್ ಆಗ್ಬೋದು, ನಟರಾಗ್ಬೋದು, ನಟಿಯರಾಗ್ಬೋದು, ಅವ್ರು ಕೋಟಿಗಳು ದುಡ್ಡು ಮಾಡೋದಕ್ಕೆ ಇವತ್ತು ಪಬ್ಲಿಕ್ಸ್ಗೆ, ಸಮಾಜಕ್ಕೆ ಬಲಿಪಶು ಮಾಡ್ತಿದ್ದಾರೆ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಈ ರಮ್ಮಿ ಸರ್ಕಲ್ ಅಂತ ವಿಡಿಯೋ ಗೇಮ್ಗೆ ಎಷ್ಟೆಷ್ಟು ಬೋಲಿ ಮಕ್ಕಳು ನಟರಾಗ್ಬೋದು, ನಟಿಯರಾಗ್ಬೋದು ಆಡ್ ಕೊಡ್ತಾರೆ, ಅಡ್ವರ್ಟೈಸ್ ಕೊಡ್ತಾರೆ. ನೀವು ಯಾವುದಾದ್ರೂ ಒಂದು ವಿಡಿಯೋ ಮಾಡೋಕ್ಕೆ ಹೋದಾಗ 10 ಸಲ ಬರುತ್ತದೆ ರಮ್ಮಿ ಸರ್ಕಲ್ ಆಡಿ ಅಂತ. ಅಂತ ಬೋಲಿ ಮಕ್ಕಳಿಗೆ ಏನು ಮಾಡಿದ್ರೂ ತಪ್ಪು ಇಲ್ಲ. ಯಾಕಂದರೆ ಅದನ್ನು ನೋಡಿ ಎಷ್ಟೋ ಯುವಕರು, ಎಷ್ಟೋ ಜನ ಅದರಲ್ಲೇನು ಹಣ ಗಳಿಸ್ಬೋದು ಅಂಥೇಳಿ. ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸುಮಾರು ಒಂದು 70% ಜನರಿಗೆ ಉದ್ಯೋಗಗಳಿಲ್ಲ. ಈ ಹಿಂದೆ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಇಲ್ಲಿ ಸ್ಥಳೀಯರು ಹಾಗೆ ಇದ್ದಾರೆ, ಬೇರೆ ಕಡೆಯಿಂದ ಬಂದು ದುಡ್ಡು ಮಾಡ್ತಿದ್ದಾರೆ ಅಂಥೇಳಿ. ಇಲ್ಲಿ ಸ್ಥಳೀಯರಿಗೆ ಏನು ಮಾರ್ಗದರ್ಶನಗಳಲ್ಲ. ಈ ನನ್ನ ಮಕ್ಕಳು ಕೊಡೋ ಆಡ್ಗಳು ನೋಡಿ ಏನೋ ನಿಜವಾಗ್ಲೂ ಗೆಲ್ಬೋದು ಅಂಥೇಳಿ ಇವತ್ತು ರಮ್ಮಿ ಸರ್ಕಲ್ ಅಂತ ಏನೋ ಯಾವ್ಯಾವ ಆನ್ಲೈನ್ ವಿಡಿಯೋಗಳು, ಗೇಮ್ಸ್ ಆಡಿ ಇವತ್ತು ಎಷ್ಟೋ ಜನ ಆಸ್ತಿ ಪಾಸ್ತಿಗಳನ್ನು ಕಲ್ಕೊಂಡು ಹುಚ್ಚರಾಗಿಬಿಟ್ಟು ಜೀವ ಕಲ್ಕೊತಿದ್ದಾರೆ. ಎಷ್ಟೋ ಜನ ನಿಮ್ಮ ಬೆಳಕಿಗೆ ಬಂದಿಲ್ಲ. ದಿನ ಒಂದು 2-3 ಕೇಸ್ ಆದರೂ ಸಿಗ್ತಿದ್ದಾವೆ. ಈ ಥರ ಸೂಸೈಡ್ ಮಾಡ್ಕೊಳ್ಳೋದು, ಮತ್ತು ಅವರ ಪ್ರಾಪರ್ಟಿಗಳೆಲ್ಲ ಮಾರ್ಕೊಳ್ಳೋದು ಎಲ್ಲ ನಡೀತಿದ್ದಾವೆ. ಇದಕ್ಕೆ ಮುಖ್ಯ ಕಾರಣವೇ ಈ ಆಡ್ಕೊಡುವಂಥ ಬೋಲಿ ಮಕ್ಕಳು. ತುಂಬ ಕೋಪ ಬರುತ್ತೆ. ಒಂದು ಸೆಲೆಬ್ರಿಟಿ ಆಗಿದೆ ಅಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು, ಇಲ್ಲಾಂದರೆ ಮುಚ್ಕೊಂಡು ಬಿದ್ದಿರಬೇಕು. ಸಮಾಜ ಒಂದು ಬೆಳೆಸಿಕೊಳ್ಳುತ್ತೆ, ಪಬ್ಲಿಕ್ಸ್ ಒಂದು ಬೆಳೆಸ್ಕೊಡುತ್ತೆ. ಆದರೆ ಇವನು ಕೊಡೋ ಡೂಪ್ಲಿಕೇಟ್ ಆಡ್ಗಳಿಂದ ಜನ ಬಲಿಪಶು ಆಗ್ತಾರಂದರೆ ಈ ನನ್ನ ಮಕ್ಳಿಗೆ ಯಾವ ಮೆಟ್ಟಲ್ಲಿ ಹೊಡಿಬೇಕು ಗೊತ್ತಾಗ್ತಿಲ್ಲ ನನಗಂತೂ. ನೀವು ಮುಂದೆ ಯೋಚನೆ ಮಾಡ್ಕೋಬೇಕು. ಯಾಕಂದರೆ ಇವು ಯಾವ ರಮ್ಮಿ ವಿಡಿಯೋ ಗೇಮ್ಸ್ ಅಂತ ಇನ್ನು ಯಾವಾಗ ಬಂದಿದ್ದಾವೆ, ಯಾರ್ದೂರಲ್ಲಿ ಬೆಳೆಯೋಕ್ಕಾಗಲ್ಲ. ಒಂಥರ ಬರ್ಬಾದಾಗಿಬಿಡ್ತಾರೆ, ಹುಚ್ಚು ದಿವಾಳಿಗಳಾಗ್ತಾಯಿದ್ದಾರೆ. ಸ್ನೇಹಿತರೆ, ಯಾಕೆ ಈ ರೀತಿ ಹೇಳ್ತಿದ್ದೆ ಅಂದರೆ, ಒಂದು ತುಂಬ ಸುಂದರವಾದ, ಒಂದು ಒಳ್ಳೆಯ ಸರಳತೆಯಾದ ಒಂದು ಕುಟುಂಬ ಹಾಸನದ ಚನ್ನರಾಯಪಟ್ಟಣ ತಾಲೂಕದವರು ಬೆಂಗಳೂರಲ್ಲಿ ವಾಸವಾಗಿರ್ತಾರೆ. ಆತನಿಗೆ ಒಂದು 43-44 ವರ್ಷ ವಯಸ್ಸು. ಶ್ರೀನಿವಾಸ್ ಅಂತೇಳಿ ಆತನ ಪತ್ನಿ ಒಂದು ಟೀಚರ್ ಆಗಿರ್ತಾರೆ. ಅವ್ರಿಗೆ ಒಂದು ಮಗಳು ಇರ್ತಾರೆ, 8ನೇ ಕ್ಲಾಸ್ ಓದ್ತಿರ್ತಾರೆ. ತುಂಬ ಚೆನ್ನಾಗಿ ಜೀವನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಚನ್ನರಾಯಪಟ್ಟಣದಲ್ಲಿ ಅವ್ರದ್ದೇ ಆದಂತಹ ದೊಡ್ಡ ಮನೆ ಕಟ್ಕೊಂಡಿರ್ತಾರೆ. ಬೆಂಗಳೂರಲ್ಲಿ ಈತ ಒಂದು ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. 2 ವಾಹನಗಳನ್ನು ಇಟ್ಕೊಂಡಿರ್ತಾನೆ. ಒಂದು ಬಾಡಿಗೆ ಬೇರೆಯವ್ರ ಡ್ರೈವರ್ ಕಳಿಸಿ ಇನ್ನೊಂದು ಇವನ್ನೇ ಓಡಿಸ್ತಾ ಇರ್ತಾನೆ. ಹೆಂಡತಿ ಟೀಚರಾಗಿ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾರೆ. ಲಾಕ್ಡೌನ್ ಟೈಮಲ್ಲಿ ಎಲ್ರಿಗೂ ಗೊತ್ತಲ್ವ, ಲಾಕ್ಡೌನ್ ಟೈಮಲ್ಲಿ ಬೋರ್ ಮನೆಗಳಲ್ಲಿ ಏನು ಮಾಡೋದು ಅಂಥೇಳಿ ಆ ಸಮಯದಲ್ಲಿ ಬೋಲಿ ಮಕ್ಕಳು ಈ ಹಾಡುಗಳು ಕೊಡ್ತಾರಲ್ವ ನಟರು ನಟಿಯರು, ಅದನ್ನು ನಿಜಾನೇನೋ ಅಂಥೇಳಿ ಈತ ರಮ್ಮಿ ಸರ್ಕಲ್ ಆಡೋದನ್ನು ಶುರು ಮಾಡ್ತಾನೆ. ಆಡ್ತಾನೆ, ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ತಾನೆ, ದುಡ್ಡು ಹೋಗುತ್ತೆ. ಸ್ಟಾರ್ಟಿಂಗ್ ಇವರು ಹಾಗೆ ಅಟ್ರ್ಯಾಕ್ಟ್ ಮಾಡೋದು. ಫಸ್ಟು ಫ್ರೀ ಬಿಡ್ತಾರೆ, ದುಡ್ಡು ಕೊಡ್ತಾರೆ, ಮತ್ತು ಬರ್ತಾ ದುಡ್ಡು ಹೊಡೆದು ಹೋಗುತ್ತೆ. ಈತ ಆವಾಗಿಂದ ಶುರು ಮಾಡಿದ್ದು ಇವಾಗ ತನಕ ಆಡೋದು ಶುರು ಮಾಡಿದ್ದಾನೆ. ಆಡ್ತಾ ಈತ ಯಾವುದೇ ಸಾಲದಲ್ಲಿ ಇರಲಿಲ್ಲ. 2 ವಾಹನಗಳು ಇದ್ಕೊಂಡು ಚೆನ್ನಾಗಿ ದುಡಿತಿದ್ದ. ಇನ್ನು ಈತ ಯಾವಾಗ ರಮ್ಮಿ ಸರ್ಕಲ್ ಆಡೋದು ಶುರು ಮಾಡಿದ್ನೋ, ಬಾಡಿಗೆಗಳು ಹೋಗೋದು ಕಡಿಮೆ ಮಾಡ್ದ, ಡ್ರೈವರ್ ಕಡೆ ಗಮನ ಹಾಕೋದು ಕಡಿಮೆ ಮಾಡ್ದ. ಚೆನ್ನಾಗಿದ್ದಾನೆ ಅಂಥೇಳಿ ಎಲ್ಲ ಸ್ನೇಹಿತರಿಗೂ ಸಾಲ ಕೇಳಿದ ತಕ್ಷಣ ನಿಮ್ಗೆ ಸಾಲಗಳು ಕೊಡ್ತಾರೆ. ಸೊ ಸಾಲಗಳು ಮಾಡ್ತಾ
ತುಂಬ ಸಾಲಗಳು ಮಾಡಿಬಿಡ್ತಾನೆ. ಏನೋ ಚೆನ್ನಾಗಿದ್ದಾನಲ್ವ, 2 ವಾಹನಗಳು ಇಟ್ಕೊಂಡಿದ್ದಾನೆ, ಹೆಂಡತಿ ಬೇರೆ ಟೀಚರ್ ಅಂತ ಎಲ್ಲರೂ ಸಾಲಗಳು ಕೊಡ್ತಾರೆ. ಆದರೆ ಎಲ್ಲರಿಗೂ ಗೊತ್ತಿಲ್ಲ ಇವನು ಸಾಲ ಮಾಡಿ ಈ ಥರ ಗೇಮ್ ಮಾಡ್ತಿದ್ದಾನೆ, ದುಡ್ಡು ಕಳ್ಕೊತಿದ್ದಾನಂತ. ಆಗ ಬರ್ತಾ ಬರ್ತಾ ಸಾಲಗಾರರು ಇವನು ದುಡ್ಡು ಕೇಳೋಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಇವನು ಊರಲ್ಲಿರೋ ಮನೆ ಮಾರಿಬಿಡ್ತಾನೆ, ವಾಹನಗಳು ಮಾರಿಬಿಡ್ತಾನೆ. ಆದರೂ ಇವನಿಗೆ ಎಲ್ಲರಿಗೂ ಸಾಲ ಕೊಡೋಕ್ಕೆ ಹಣ ಸಾಕಾಗಲ್ಲ. ಕೊನೆಗೆ ಈತ ಯೋಚನೆ ಮಾಡೋದೇ, ಇನ್ನು ನನ್ನ ಬದುಕು ಉಳಿಯೋಕ್ಕಾಗಲ್ಲ, ನಾನು ಸಾಯೋದು ಬೆಸ್ಟ್ ಅಂಥೇಳಿ ಹೆಂಡ್ತಿಗೆ ಹೇಳ್ತಾನೆ. ಹೆಂಡ್ತಿ ಧೈರ್ಯ ಕೊಟ್ಟು ಹಾಗೆಲ್ಲ ಮಾಡಬೇಡಿ ಅಂಥೇಳಿ, ನಾನು ಸಾಕ್ತೀನಿ ಅಂಥೇಳಿ ಆಕೆ 1 ವರ್ಷದಿಂದ ಹಂಗೆ ನುಗ್ಕೊಂಡು ಸಾಕ್ಕೊಂಡು ಹೋಗ್ತಾಳೆ. ಬರ್ತಾ ಬರ್ತಾ ಸಾಲಗಾರ ಟಾರ್ಚರ್ ಜಾಸ್ತಿ ಆಗಿಬಿಡುತ್ತೆ. ಕೊನೆಗೆ ಹೆಂಡ್ತಿ ಮಗಳಿಗಿಬ್ರಿಗೂ ಹೇಳ್ತಾರೆ, ಇಲ್ಲ ನಾವು ಬದುಕೋಕ್ಕಾಗಲ್ಲ, ತುಂಬ ಸಾಲಗಳಾಗೋಗಿದೆ. ಎಷ್ಟು ಸಾಲ ಅಂದರೆ ಸುಮಾರು 50 ಲಕ್ಷ ಮೇಲೆ ಸಾಲ ಮಾಡಿಡ್ತಾನೆ. ವಾಹನಗಳೂ ಹೋಯ್ತು, ಮನೇನೂ ಹೋಯ್ತು. ಅದಕ್ಕೆ ಊರ ಕಡೆ ಹೋಗ್ಬಿಡ್ತಾನೆ. ಹೆಂಡ್ತಿ ಮಗಳಿಗೆ ಹೇಳಿ ಏನು ಮಾಡ್ತಾರೆ, ಇವರು 14ನೇ ತಾರೀಕು ರಾತ್ರಿ ಮಿಸ್ಸಿಂಗ್ ಕೇಸ್ ಅಂತ ಒಂದು ಸ್ಟೇಷನಲ್ಲಿ ಕೊಡ್ತಾರೆ. 15ನೇ ತಾರೀಕು ಅಂದರೆ ನಿನ್ನೆ ಇವರ ಶವಗಳು ಒಂದು ಕಾಲುವೆಗಳಲ್ಲಿ ಸಿಗ್ತವೆ. ನೋಡಿ, ಈತ ಎಷ್ಟು ಸುಂದರವಾದ ಫ್ಯಾಮಿಲಿ ಇಟ್ಕೊಂಡಿದ್ದ. ಈ ರಮ್ಯ ಸರ್ಕಲಿಂದ ಇವತ್ತು ಇವನ ಜೀವನನೇ ಹಾಳಾಯಿತು. ಎಲ್ಲರಿಗೂ ಸಂತೋಷವಾಗಿ ಇಟ್ಕೊಂಡು ಸಾಲ ಕೊಡೋ ರೀತಿಯಲ್ಲಿ ಇದ್ದವನು ಸಾಲ ಮಾಡಿ ಸಾಲಕ್ಕೆ ತೀರ್ಸೋಕ್ಕಾಗದೆ ಸುಂದರವಾದ ಹೆಂಡತಿ ಮಗಳಿಗೆ, ಮುದ್ದಾದ ಮಗಳಿಗೆ ಕಳ್ಕೊಂಡ. ಇವನ ಜೀವನ ಎಷ್ಟು ಸುಂದರವಾಗಿತ್ತು ಅಂದರೆ ನೋಡಿದ್ರೇ ತುಂಬ ಚೆನ್ನಾಗಿತ್ತು. ಆದರೆ ಈ ಕೆಟ್ಟ ಚಟದಿಂದ ಒಂದು ಕುಟುಂಬನೇ ಬಲಿಪಶುವಾಯಿತು. ಸ್ನೇಹಿತರೆ, ದಯಮಾಡಿ ಇದನ್ನು ವಿಡಿಯೋ ಪ್ರತಿಯೊಬ್ಬರು ನೋಡಬೇಕು. ಯಾರೆಲ್ಲ ಈ ಹುಡುಗರು ಆಗಲಿ ಯಾರೇ ಆಗಲಿ ಈ ರಮ್ಮಿ ಸರ್ಕಲ್ ಆಟ ಆಡ್ತಾ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಶೇರ್ ಮಾಡಿ. ಎಲ್ಲರೂ ಇವತ್ತು ಬಲಿಪಶುವಾಗಿ ಸಾಯ್ತಿದ್ದಾರೆ, ಹಣ ಕಳ್ಕೊಂಡು ಹುಚ್ಚರಾಗ್ತಿದ್ದಾರೆ. ಹಣ ಇಲ್ದಿರೋ ಸಮಯದಲ್ಲಿ ಇವ್ರಿಗಿರೋ ಮೆಂಟಲಿ ಯಾವ ರೀತಿ ಇರುತ್ತೆ ಅಂದರೆ ಆಡಲೇಬೇಕಾದ್ರೆ ಹಣ ಇರಬೇಕು. ಕೊನೆಗೆ ಇವ್ರ ಮೈಂಡ್ ಹೇಗೆ ಹೋಗುತ್ತಂದರೆ, ಬೇಕಾದ್ರೆ ಯಾರಿಗಾದ್ರೂ ಸಾಯಿಸಾದರೂ ಹಣ ತೊಗೋಬೇಕು. ಫಸ್ಟ್ ಕಳ್ತನ ಮಾಡೋಕ್ಕೆ ಇಳಿತಾರೆ ಇವರು. ಮೈಂಡ್ ಅಷ್ಟು ಟೆನ್ಷನ್ ಕೊಡ್ತಿರ್ತಾರೆ. ಕಳ್ತನ ಮಾಡಿ ಹಣ ಪಡೀತಾರೆ. ಅವಶ್ಯಕತೆ ಇದ್ದರೆ ಪ್ರಾಣನ ತೆಗೆದು ಬೇರೆಯವ್ರಿಗೆ ಹಣ ತೊಗೊಂಡು ಈ ರಮ್ಮಿ ಸರ್ಕಲ್ ಆಡ್ತಿದ್ದಾರೆ. ದಯಮಾಡಿ ಈ ಕೆಟ್ಟ ಚಟದಿಂದ ದೂರ ಇಡಿಸಿ. ತಾವೆಲ್ಲ ತಮ್ಮ ಮಕ್ಕಳು ಮೊಬೈಲ್ ನೋಡ್ತಿದ್ದಾರೆ ಅಂದರೆ ಏನು ಮಾಡ್ತಿದ್ದಾರೆ ಮೊಬೈಲಲ್ಲಿ ಸ್ವಲ್ಪ ಗಮನಿಸಿ. ಹುಚ್ಚಿರ್ತಾರೆ, ಏನೋ ನೋಡ್ತಿದ್ದಾರೆ ಅಂತ ಕೈ ಬಿಡಬೇಡಿ. ಪ್ರಾಣ ಕಳ್ಕೊಂಡಾದ್ಮೇಲೆ ಕೆಟ್ಟ ಚಟಕ್ಕೆ ಹೋದ್ಮೇಲೆ ಮತ್ತೆ ಬರಲ್ಲ. ಟೈಮ್ ಪಾಸ್ ಅಂತ ಮಾಡ್ತಾರೆ ಫಸ್ಟು, ಅದು ಬರ್ತಾ ಬರ್ತಾ ಫುಲ್ಲು ಜೀವನ ಪೂರ್ತಿ ಅದೇ ಇದರಲ್ಲಿ ಸಾಯ್ತಾರೆ. ಹಾಗಾಗಿ ಈ ಶ್ರೀನಿವಾಸ್ ಫ್ಯಾಮ್ಲಿ ಆದಂಗೆ ಇನ್ನೊಂದು ಫ್ಯಾಮ್ಲಿ ಆಗಬಾರ್ದಂದರೆ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಳಗರಿಗೆಲ್ಲ ಶೇರ್ ಮಾಡಿ, ಹಾಗೆ ಸುದ್ದಿಯನ್ನು ಲೈಕ್ ಮಾಡಿ ಅಂತ ಹೇಳ್ತಾ, ಹುಷಾರಾಗಿ ಯಾವುದೇ ವಿಡಿಯೋ ಗೇಮ್ಸನ್ನು ಆಡೋಕ್ಕೆ ಹೋಗಬೇಡಿ. ಆನ್ಲೈನ್ ವಿಡಿಯೋ ಗೇಮ್ಸು ಹಣ ಕಳ್ಕೊಬೇಡಿ. ಯಾರಾದರೂ ಆಗ್ತಾರಲ್ಲ ರಮ್ಮಿ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ, ಇಲ್ಲಾಂದರೆ ಸರ್ಕಾರಕ್ಕೆ ಪ್ರತಿಯೊಬ್ಬರು ಒಂದು ಮನವಿ ಪತ್ರ ಬರೆಯುವುದು. ಈ ಥರ ರಮ್ಮಿ ಇದು ಕೊಡ್ತಿದ್ದಾರಲ್ವ ನಟರು ನಟಿಯರು, ಇದರಿಂದ ತುಂಬ ಜನ ಬಲಿಪಶು ಆಗ್ತಿದ್ದಾರೆ ಅಂಥೇಳಿ ಮನವಿಗಳು ಆಗ್ಬೋದು. ದಯಮಾಡಿ ಒಂದು ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.